ಬಿಸಿಲು ನೆರಳಿನ ಹಾದಿ, ದಿವ್ಯ ಸ್ಫೂರ್ತಿಯ ಹಾದಿ, ಜ್ಞಾನ ಜ್ಯೋತಿಯ ಹಾದಿ, ಹೊಸ ಬೆಳಕಿನ ಹಾದಿ, ಕಾರ್ಮೋಡ ಸೆರೆದು ಹೊಂಬೆಳಕ ಕಂಡ ಹಾದಿ, ಶಿವಶಕ್ತಿ ತುಂಬಿ ನವ ಚೇತನ ಕೊಟ್ಟ ಹಾದಿ, ಸಮಸ್ಯೆ ಎಂಬ ಸಮರದಲ್ಲೂ ಪ್ರಭು ಕೈ ಹಿಡಿದ ಹಾದಿ, ಪರಮಾತ್ಮನ ಛತ್ರ ಛಾಯೆಯ ಹಾದಿ, ಹೊಸ ಸೃಷ್ಟಿಯ ಹೊಸ ಸಂಕಲ್ಪದಲ್ಲಿ, ಅನುಭವದ ಹಾದಿಯಲ್ಲಿ, ಅನುಭವದ ಈ ಹಾದಿಯಲ್ಲಿ. ಓಂ ಶಾಂತಿ. ಬ್ರಹ್ಮಕುಮಾರಿ ವಿದ್ಯಾ ಅಕ್ಕನವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕಾನೂನಿನಲ್ಲಿ ಸ್ನಾತಕೋತ್ತರ ಪದವೀಧರರಾಗಿದ್ದಾರೆ. ಕಳೆದ 40 ವರ್ಷಗಳಿಂದ ಪ್ರಜಾಪಿತಾ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. 1993ರಲ್ಲಿ ಅವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಮಾತ್ಮನ ಸೇವೆಗೆ ಮತ್ತು ಮಾನವೀಯತೆಗಾಗಿ ಸಮರ್ಪಿಸಿದರು. ಅದರೊಂದಿಗೆ ಅವರು 15 ವರ್ಷಗಳ ಕಾಲ ಬೆಳಗಾವಿಯ RL ಕಾನೂನು ಕಾಲೇಜಿನಲ್ಲಿ ಅತಿಥಿ ಅಧ್ಯಾಪಕರಾಗಿಯೂ ಕೆಲಸ ಮಾಡಿದ್ದಾರೆ. ಅವರು ಜೂರಿಸ್ಟ್ ವಿಂಗಿನ ನ್ಯಾಷನಲ್ ಕೋಆರ್ಡಿನೇಟರ್ ಮತ್ತು ಸ್ಪಾರ್ಕ್ ವಿಂಗಿನ ಸಬ್ ಝೋನಲ್ ಕೋಆರ್ಡಿನೇಟರ್ ಕೂಡ ಆಗಿದ್ದಾರೆ. ಸ್ವಯಂ ನಿರ್ವಹಣಾ ನಾಯಕತ್ವ, ಒತ್ತಡ ನಿರ್ವಹಣೆ, ಸಕಾರಾತ್ಮಕ ಚಿಂತನೆ, ವ್ಯಕ್ತಿತ್ವ ವಿಕಸನ, ರಾಜಯೋಗ ಧ್ಯಾನ, ಮೌಲ್ಯ ಶಿಕ್ಷಣ, ಆಧ್ಯಾತ್ಮಿಕ ದೃಷ್ಟಿಕೋನಗಳಂತಹ ವಿವಿಧ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ದೈನಂದಿನ ಜೀವನದಲ್ಲಿ ಆಧ್ಯಾತ್ಮಿಕತೆಯ ಮಹತ್ವವನ್ನು ಒತ್ತಿ ಹೇಳುವಲ್ಲಿ ಅವರು ಸಕ್ರಿಯ ಪಾತ್ರವನ್ನು ವಹಿಸುತ್ತಿದ್ದಾರೆ. ಶಿಬಿರಗಳು, ಕಾರ್ಯಕ್ರಮಗಳು, ಪ್ರದರ್ಶನಗಳು ಇತ್ಯಾದಿಗಳ ಮೂಲಕ ಜಾಗೃತಿ ಮೂಡಿಸಲು ಮತ್ತು ಧನಾತ್ಮಕ ಜೀವನವನ್ನು ನಡೆಸಲು, ಸಾರ್ವಜನಿಕರನ್ನು ಪ್ರೇರೇಪಿಸಲು ಗೋವಾ, ಒಡಿಶಾ, ದಿಲ್ಲಿಯ ಸರ್ಕಾರಿ ಕಾಲೇಜುಗಳು, ಬೆಂಗಳೂರು ದೂರದರ್ಶನ, MLIRC ಬೆಳಗಾವಿ, ಡಯಟ್ ಬೆಳಗಾವಿ, ಬೆಳಗಾವಿ ಇಂಡಸ್ಟ್ರೀಸ್, ವಿವಿಧ ನ್ಯಾಯಾಲಯಗಳು, ವಿವಿಧ ಸಂಸ್ಥೆಗಳು, ಎಂಜಿನಿಯರಿಂಗ್, ವೈದ್ಯಕೀಯ ಕಾಲೇಜುಗಳು ಸೇರಿದಂತೆ ಭಾರತದಾದ್ಯಂತ ವಿವಿಧ ಸರ್ಕಾರಿ ಮತ್ತು ಸರ್ಕಾರೇತರ ಸ್ಥಳಗಳಲ್ಲಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರು ಆಧ್ಯಾತ್ಮಿಕ ಸೇವೆಗಾಗಿ USA ಭೇಟಿ ನೀಡಿದ್ದಾರೆ ಮತ್ತು ಶ್ರೀಲಂಕಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ನ್ಯಾಯಶಾಸ್ತ್ರಜ್ಞರ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಪ್ರಸ್ತುತ ಅವರು ಬೆಳಗಾವಿಯ ಬ್ರಹ್ಮಕುಮಾರೀಸ್ ಆನ್ಗೋಳ್ ಶಾಖೆಯಲ್ಲಿ ತಮ್ಮ ಸೇವೆಯನ್ನು ನೀಡುತ್ತಿದ್ದಾರೆ. ಕರ್ನಾಟಕ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ನನ್ನ ಲೌಕಿಕ ಜನ್ಮ ಆಯಿತು. ಲೌಕಿಕ ತಂದೆ ಬಿಸ್ನೆಸ್ ಮಾಡ್ತಾರೆ, ಕಿರಾಣಿ ವ್ಯಾಪಾರ ಮಾಡ್ತಾರೆ. ಬಾಲ್ಯದಿಂದಲೂ ಕೂಡ ಬ್ರಾಹ್ಮಣ ಪರಿವಾರ ಇರುವ ಕಾರಣ ಮನೆಯಲ್ಲಿ ಸಂಪ್ರದಾಯಸ್ಥ ತಾಯಿಯವರು ಹಾಗೂ ಸಂಪ್ರದಾಯದ ಮನೆತನ ಇರೋದರಿಂದ ಸಂಪ್ರದಾಯಗಳ ಬಗ್ಗೆ, ಶಾಸ್ತ್ರಗಳ ಬಗ್ಗೆ ಬಹಳಷ್ಟು ಅನುಭವ ಇತ್ತು. ಇದರ ಜೊತೆಗೆ ನಾನು ನನ್ನಲ್ಲಿ ಓದುವ ಅಭ್ಯಾಸ ಬಹಳಷ್ಟು ಇರೋದರಿಂದ ಎಲ್ಲರೂ ನನಗೆ ಪುಸ್ತಕದ ಹುಳು ಅಂತ ಕರಿತಾ ಇದ್ರು. ನಾನು ಒಂದ್ಸಲ ಪುಸ್ತಕದಲ್ಲಿ ಮುಳುಗ್ಬಿಟ್ರೆ ಅದನ್ನು ಮುಗಿಸೋವರೆಗೂ ಹೇಳ್ತಾ ಇರಲಿಲ್ಲ ಆ ರೀತಿ. ಆದರೆ ಒಳ್ಳೊಳ್ಳೆಯ ಶಾಸ್ತ್ರಗಳನ್ನು, ಗ್ರಂಥಗಳನ್ನು ಚಿಕ್ಕ ವಯಸ್ಸಿನಲ್ಲೇ ಓದ್ಕೊಳ್ಳೋ ಒಂದು ಅವಕಾಶ ನನಗೆ ಸಿಕ್ಕಿತ್ತು ಅಂತ ಹೇಳ್ಬೋದು. ಸೊ ಹಾಗಾಗಿ ಇದೇ ರೀತಿ ಇದನ್ನು ಅವಕಾಶವನ್ನು ಉಪಯೋಗಿಸ್ಕೊಂಡು ನಾನು ಓದ್ತಾ ಇರಬೇಕಾದ್ರೆ ಅನೇಕ ಪ್ರಕಾರದ ಪ್ರಶ್ನೆಗಳು, ಜಿಜ್ಞಾಸೆಗಳು ಕೂಡ ಮನಸ್ಸಿನಲ್ಲಿ ಬರ್ತಾ ಇದ್ವು. ಆ ಪ್ರಶ್ನೆಗಳಿಗೆ ಉತ್ತರ ಮಾತ್ರ ನಾನು ಎಷ್ಟು ದೊಡ್ಡವ್ರ ಹತ್ರ ಪ್ರಶ್ನೆ ಮಾಡಿದ್ರು, ಚರ್ಚೆ ಮಾಡಿದ್ರು ಕೂಡ ಸಿಗ್ತಾ ಇರಲಿಲ್ಲ. ಎಲ್ಲರೂ ನನ್ನನ್ನು ಕೊನೆಗೆ ಬಾಯಿ ಮುಚ್ಚುವಂತ ಮುಚ್ಚಿಸ್ತಿದ್ರೆ ಹೊರತು ಉತ್ತರ ಕೊಡೋಕ್ಕೆ ಅವರಿಂದ ಆಗ್ತಾ ಇರಲಿಲ್ಲ. ನನ್ನ ಲೌಕಿಕ ಜನ್ಮಾಷ್ಟಮಿಯ ದಿನ ಆಗಿರುವ ಕಾರಣ ಕೃಷ್ಣನ ಜೊತೆಗೆ ಒಂದೇನೋ ಅನುಭವ ಸಂಬಂಧ ಇದೆ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇತ್ತು. ಹಾಗಾಗಿ ಅವನ ಬಗ್ಗೆ ಏನಾದರೂ ಕೆಟ್ಟದ್ದನ್ನು ಕೇಳಿದಾಗ ನನಗೆ ಒಳ್ಳೇದು ಅನ್ನಿಸ್ತಾನೆ ಇರಲಿಲ್ಲ. ಅದಕ್ಕಾಗಿ ಪ್ರಶ್ನೆಗಳನ್ನು ಬಹಳಷ್ಟು ಮಾಡ್ತಾ ಇದ್ದೆ. ಒಂದು ಸಲ ನಮ್ಮ ಊರಿನಲ್ಲಿ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ಸಂಸ್ಥೆಯ ಪ್ರದರ್ಶನಿ ಯಾವಾಗ ಬಂತೋ ಆಗ ನನಗೆ ಹೇಳಿದರು ನಮ್ಮ ತಾಯಿಯವರು, ನೀನು ಹೋಗು, ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೋ, ಇನ್ನೂ ಪ್ರಶ್ನೆಗಳು ಹೆಚ್ಚಾಗ್ತಾವೋ ನೋಡು ಅಂತ. ಸರಿ, ನಾನು ಹೋದೆ. ಅಲ್ಲಿ ನಿಜವಾಗ್ಲೂ ನನ್ನ ಪ್ರಶ್ನೆಗಳು ಇನ್ನೂ ಹೆಚ್ಚಾಯಿತು ಅಂತಲೇ ಅನ್ನಿಸ್ತು. ಆದರೆ ಒಂದು
ಮನಸ್ಸಿನಲ್ಲಿ ಬಂತು, ಇಂಟ್ಯೂಷನ್ ಅಥವಾ ಒಂದೇನೋ ಪ್ರೇರಣೆ ಸಿಕ್ತು ನನಗೆ, ಇಲ್ಲಿ ನನಗೆ ಉತ್ತರ ಸಿಗ್ಬೋದು ಅಂತ. ಹಾಗಾಗಿ ನಾನು ಕಂಟಿನ್ಯೂ ಮಾಡಿದೆ. 1 ತಿಂಗಳವರೆಗೆ ಕಂಟಿನ್ಯೂ ಮಾಡಿ ನಾನು ನೋಡಿದೆ ಈ ಜ್ಞಾನ ಏನಿದೆ ಅಂತ ಹೇಳ್ಬಿಟ್ಟು ಆಳದಲ್ಲಿ ಹೋಗುವಂಥ ಒಂದು ಅವಕಾಶ ಸಿಕ್ತು. ಆಗ ನನಗೆ ಅನ್ನಿಸ್ತು, ನನಗೆ ಬೇಕಾಗಿರುವ ಏನು ಹುಡುಕಾಟ ಇದೆ ಅದು ಇಲ್ಲಿದೆ, ನನ್ನ ಸರ್ಚ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗೆ ಅದನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದೆ. ಮನೆಯಲ್ಲಿ ಸ್ವಲ್ಪ ಪ್ರಮಾಣದ ಬಂಧನ ಶುರುವಾಯಿತು. ನನಗೆ ಹೋಗೋದಕ್ಕೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದರು. ಆದರೆ ಅವರು ಕೂಡ ನನ್ನ ಭಾವನೆಗಳಿಗೆ ಸ್ಪಂದಿಸ್ತಾ ಇರೋದ್ರಿಂದ ನಾನು ಕಲಿತಾನೂ ಇದ್ದೆ. ಅದರ ಜೊತೆಗೆ ಮೌಂಟ್ ಅಬುಗೆ ಹೋಗಲಿಕ್ಕೆ ಅವಕಾಶನೂ ಕೊಟ್ಟರು. ಮೊದಲನೇ ಸಲ ನಾನು ಕನ್ಯೆಯಾಗಿದ್ದಾಗ ಬಾಬರವರ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು, ವಿಶೇಷವಾಗಿ ಕುಮಾರಿಯರ ಟ್ರೈನಿಂಗ್ನಲ್ಲಿ. ಆಗ ನನಗಾಗಿರೋ ಒಂದು ವಿಶೇಷ ಅನುಭವ ನನಗೆ ಬಾಬರವರ ಮೇಲಿನ ನಿಶ್ಚಯವನ್ನು ಇನ್ನೂ ಹೆಚ್ಚು ಮಾಡ್ತು. ಅದೇನು ಅಂತಂದರೆ, ಮೊದಲನೇ ಸಲ ಹೋಗಿದ್ವಿ, ಎಲ್ರಿಗೂ ಕೂಡ ಪ್ರಕಾಶ್ ಮಣಿ ದಾದೀಜಿಯವರನ್ನು ಭೇಟಿ ಮಾಡಿಸ್ತೀನಿ ಅಂತ ನಮಗೆ ನಮ್ಮ ಅಕ್ಕವ್ರು ಹೇಳಿದರು. ಎಲ್ಲರೂ ಕೂತ್ಕೊಂಡಿದ್ವಿ, ಹೋದ್ವಿ ಅಲ್ಲಿ ದಾದೀಜಿಯವ್ರ ಹತ್ರ. ದಾದೀಜಿ ಬೇರೆ ಯಾರ್ದೋ ಜೊತೆಗೆ ಮೀಟಿಂಗ್ನಲ್ಲಿ ಬ್ಯುಸಿ ಇದ್ದರು. ನಮಗೆ ಸ್ವಲ್ಪ ಹೊತ್ತು ಕಾಯಕ್ಕೆ ಹೇಳಿದರು. ನಾನು ಹೋಗಿ ಶಾಂತಿ ಸ್ತಂಭದಲ್ಲಿ, ಶಕ್ತಿ ಸ್ತಂಭದ ಎದುರುಗಡೆ ಕೂತ್ಕೊಂಡು ಯೋಗ ಮಾಡ್ತಾ ಇದ್ದೆ. ಯಾಕೆಂದರೆ ನನಗನ್ನಿಸ್ತಾ ಇತ್ತು, ನಾನು ನನ್ನ ಊರಿನ ದೊಡ್ಡ ವ್ಯಕ್ತಿಯಾದಂಥ, ಗಣ್ಯ ವ್ಯಕ್ತಿಯಾದಂಥ ನನ್ನ ತಂದೆಯನ್ನು ಎದುರು ಹಾಕೊಳ್ಬೇಕಾದ್ರೆ ನನಗೆ ಆಂತರಿಕ ಬಲ ಬೇಕು ಅಂತ. ಹಾಗಾಗಿ ಶಕ್ತಿ ಸ್ತಂಭದ ಎದುರುಗಡೆ ಕೂತ್ಕೊಂಡು ನಾನು ಯೋಗ ಮಾಡ್ತಾ ಇದ್ದೆ. ಅರ್ಧ ಗಂಟೆಯಲ್ಲಿ ಚಂದ್ರಮಣಿ ದಾದೀಜಿ ಬಂದರು. ಹಾಗಾಗಿ ಎಲ್ಲರನ್ನೂ ಕರೆದ್ರು. ಅಲ್ಲಿ ಹೋದರೆ ದಾದೀಜಿ ಎಲ್ರದ್ದು ಪರಿಚಯ ಮಾಡಿಕೊಟ್ರೆ ಅಂತ ಇದ್ರು. ಆದರೆ ನನ್ನನ್ನು ನೋಡಿದ ತಕ್ಷಣ ಅದು ಯಾಕೋ ಏನೋ ತಕ್ಷಣವೇ ನನ್ನನ್ನು ಅಪ್ಕೊಂಡು ಅವ್ರು ಹೇಳಿದರು, ನೀನು ನನ್ನ ಹಾಗೇನೆ ಶಕ್ತಿ ಅವತಾರ ಆಗಿದೀಯಾ, ನೀನು ನನ್ನ ಹಮ್ಜಿನ್ಸ್ ಆಗಿದೀಯಾ ಅಂತ. ಯಾಕೋ ಗೊತ್ತಿಲ್ಲ, ನನಗೆ ಅವತ್ತೇ ನಿಶ್ಚಯ ಎಷ್ಟು ಬಲ ಆಯಿತು ಅಂದರೆ, ಈ ದಾದೀಜಿಯವರಿಂದ ಮುಟ್ಟಿಸ್ಕೊಂಡಿರುವಂಥ ಈ ಶರೀರ ಇನ್ನು ಯಾರ್ದು ಪಾಲಾಗಬಾರ್ದು ಅಂತ ಪಕ್ಕ ನಿಶ್ಚಯ ಮಾಡಿಕೊಂಡೆ. ಆಮೇಲೆ ಅಂದರೆ ಇಂತಹ ಒಂದು ವಿಶೇಷವಾದಂಥ ಅನುಭವವನ್ನು ಬಾಬಾ ನನಗೆ ಮಾಡಿಸಿದ್ರಲ್ಲ, ನನಗೆ ಬೇಕಾಗಿರೋ ಶಕ್ತಿ ನನಗಿಲ್ಲಿ ಸಿಗುತ್ತೆ ಅಂತ ಗೊತ್ತಾಯಿತು. ಮುಂದೆ ಕಾಲೇಜ್ಗೆ ಕಂಟಿನ್ಯೂ ಮಾಡಬೇಕಾಯಿತು. ತಂದೆಯವ್ರದ್ದು ಮಾತನ್ನು ಕೂಡ ಮಾನ್ಯತೆ ಕೊಡ್ತಾ ನಾನು ಹಾಸ್ಟೆಲಲ್ಲಿ ಇದ್ಕೊಂಡು ಓದ್ತಾ ಇದ್ದೆ, ಲಾ ಮಾಡ್ತಾ ಇದ್ದೆ. ಆ ಸಮಯದಲ್ಲೂ ಕೂಡ ನನಗೆ ಶುರುವಾತಿಗೆ ಅನ್ನಿಸ್ತಾ ಇತ್ತು, ಯಾಕೆ ನನಗೆ ಈ ರೀತಿ ಅಕಲ್ಯಾಣ ಆಗ್ತಾ ಇದೆಯಾ ನಂದು ಅಂತ. ಆದರೆ ಬಾಬಾ ಮುರಳಿಯಲ್ಲಿ ಪ್ರತಿದಿನ ಸತತವಾಗಿ ಇದೇ ಪಾಯಿಂಟನ್ನು ಹೇಳಿದರು. ಆ ಸಮಯದಲ್ಲಿ ಪ್ರತಿ ದೃಶ್ಯದ ಹಿಂದೆ ಒಂದು ಕಲ್ಯಾಣ ಅಡಕವಾಗಿದೆ, ಏನು ನಡೀತಾ ಇದೆಯೋ ಅದು ಕಲ್ಯಾಣಕ್ಕಾಗಿಯೇ, ನಿನ್ನ ಕಲ್ಯಾಣಕ್ಕಾಗಿ ಅಂತ. ನಾನಂದೆ, ಬಾಬಾ ನೋಡೋಣ ಹಾಗಾದರೆ ನಂದೇನು ಕಲ್ಯಾಣ ಇದೆ ಇದರಲ್ಲಿ ಅಂತ ಹೇಳ್ಬಿಟ್ಟು ನಾನು ಸ್ವೀಕಾರ ಮಾಡಿದೆ. ನಾನು ನೋಡಿದೆ, ಸ್ವಲ್ಪ ದಿನಗಳಲ್ಲಿ ಇಡೀ ಹಾಸ್ಟೆಲಲ್ಲಿರುವಂತಹ 400 ಕನ್ಯರಿಗೆ ಕೋರ್ಸ್ ಕೊಡುವ, ಜ್ಞಾನ ತಿಳಿಸುವ, ಬಾಬರವ್ರ ಸಂದೇಶ ಕೊಡುವಂತಹ ಒಂದು ವಿಶೇಷ ಅವಕಾಶ ನನಗೆ ದೊರೀತು. ಆಗ ನನಗನ್ನಿಸ್ತು, ಬಾಬಾ ನಿನ್ನ ಕಾರ್ಯದಲ್ಲಿ ನೀನು ಹೇಗೆ ನನ್ನನ್ನು ಉಪಯೋಗಿಸ್ಕೊಳ್ತಾ ಇದೆಯಲ್ಲ, ನಾನು ತುಂಬ ನಿನಗೆ ಋಣಿಯಾಗಿದ್ದೀನಿ ಅಂತ ತಕ್ಷಣವೇ ಹೃದಯದಿಂದ ಬಾಬರವರಿಗೆ ಶಬ್ದ ಬಂತು. ಅಂದರೆ ಈ ರೀತಿ ಬಾಬಾ ನನಗೆ ನನ್ನ ಮೇಲೆ ದೃಷ್ಟಿ ಇಟ್ಟಿದ್ದಾರೆ, ನನ್ನನ್ನು ಕಾಪಾಡ್ತಿದ್ದಾರೆ ಅಂತ ಅನ್ನೋ ಅನುಭವ ನನಗೆ ಪ್ರತಿ ಹೆಜ್ಜೆಯಲ್ಲೂ ಆಗಲಿಕ್ಕೆ ಶುರುವಾಯಿತು. ಹಾಸ್ಟೆಲಲ್ಲೂ ಕೂಡ ನನ್ನ ರೂಮ್ನಲ್ಲಿನೇ ಒಂದು ಕ್ಲಾಸ್ ಶುರುವಾಯಿತು. ಅಮೃತ ವೇಳೆಯಿಂದ ರಾತ್ರಿಯವರೆಗೂ ಕೂಡ ನಾವೆಲ್ಲ ಡೈಲಿ ಟೈಮ್ ಟೇಬಲ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಅಭ್ಯಾಸ, ಪುರುಷಾರ್ಥ, ಜ್ಞಾನದ ಆಳದಲ್ಲಿ ಹೋಗೋದು, ಪ್ರತಿಯೊಂದರ ಬಗ್ಗೆನೂ ಮಾಡ್ತಾ ಇದ್ವಿ. ವಾರಕ್ಕೊಂದು ದಿನ ನಾವು 25 ಜನ ಗುಂಪಾಗಿ ಹೋಗ್ತಾ ಇದ್ರೆ ಹೊರಗಿನ ಜನ ನಿಂತು ನೋಡ್ತಾ ಇದ್ರು, ನಮ್ಮನ್ನು ಕೇಳ್ತಾ ಇದ್ರು, ನೀವು ಎಲ್ಲಿ ಹೋಗ್ತೀರಾ ಇಷ್ಟು ಜನ ಕೂಡಿ ಅಂತ ಹೇಳ್ಬಿಟ್ಟು, ಏನೋ ವಿಶೇಷ ಇದೆ ನಿಮ್ಮ ಹತ್ರ ಅಂತ ಅನ್ನಿಸ್ತದೆ ಅಂತಿದ್ರು. ಬಹಳ ಖುಷಿ ಆಗ್ತಾ ಇತ್ತು, ಬಾಬಾ ನಮ್ಗೆ ಯಾವ ರೀತಿ ಇದನ್ನೆಲ್ಲ ಕಲಿಸ್ಕೊಟ್ರು ಅಂತ ಹೇಳ್ಬಿಟ್ಟು. ಆಮೇಲೆ ನನಗೆ ವಿದ್ಯೆ ಓದ್ತಾ ನಂದು BCom LLM ಆಯಿತು. ಅದಾದಮೇಲೆ ನಾನು ಮನೆಯಲ್ಲಿ ಡಿಸೈಡ್ ಮಾಡಿ ಹೇಳಿಬಿಟ್ಟೆ, ನಾನು ಇನ್ಮೇಲೆ ಆಶ್ರಮದಲ್ಲೇ ಇರೋದು ಅಂತ. ಆದರೂ ಕೂಡ ಪಾರ್ಟ್ ಟೈಮ್ ಜಾಬ್ ಮಾಡುವಂತಹ ಒಂದು ಅವಕಾಶವೂ ಸಿಕ್ತು. ಸೆಂಟ್ರ್ನಲ್ಲಿ ಬಂದು ಉಳ್ಕೊಂಡೆ. ನಾನು ನೋಡಿದ್ದೀನಿ, ಬಂದ ತಕ್ಷಣವೇ ನನಗೆ ಬಾಬಾ ಸೇವೆ ಕೊಟ್ಟಿದ್ದಾರೆ. ಯಾಕೆ ಅಂದರೆ ನಾನು ಓದ್ತಿರ್ಬೇಕಾದ್ರೆ ಬಾಬನ ಜೊತೆಗೆ ಪ್ರತಿದಿನ ಇದೇ ಅರ್ಜಿ ಹಾಕ್ತಾ ಇದ್ದೆ, ಬಾಬಾ ನನಗೊಂದು ಸಲ ಆಶ್ರಮದಲ್ಲಿರೋ ಅವಕಾಶ ಮಾಡಿಕೊಡು, ಆಮೇಲೆ ನೋಡು ನಾನು ತಕ್ಷಣವೇ ನಿನಗಾಗಿ ನನ್ನ ಕೊನೆ ಉಸಿರಿರೋವರೆಗೂ ನಾನು ಸೇವೆ ಮಾಡ್ತೀನಿ ನಿಂದು ಅಂತ ಹೇಳಿದ್ದೆ. ಆ ಅರ್ಜಿಯನ್ನು ಬಾಬಾ ಸ್ವೀಕಾರ ಮಾಡಿದ್ರು. ಹಾಗಾಗಿ ನಾನು ಇಲ್ಲಿಗೆ ಬಂದ ತಕ್ಷಣವೇ ನನ್ನ ಸೇವೆ ಪ್ರಾರಂಭ ಆಗ್ಬಿಡ್ತು. ತುಂಬ ಖುಷಿಯಾಯಿತು. ನಾನು ಹೇಳಿದೆ, ಬಾಬಾ ನೀನು ನನ್ನ ಅರ್ಜಿ ಸ್ವೀಕಾರ ಮಾಡಿದೀಯಾ ಅಂದಮೇಲೆ ನಾನು ನಿನ್ನ ಇಚ್ಛೆ ಪೂರ್ಣ ಮಾಡ್ತೀನಿ. ಹಾಗಾಗಿ ನಾನು ಖಂಡಿತವಾಗ್ಲೂ ಅಥಕ್ಕಾಗಿ ಸೇವೆ ಮಾಡ್ತೀನಿ. ಯಾವುದೇ ಪ್ರಕಾರದಿಂದನೂ ಕೂಡ ನನ್ನಿಂದ ಸೇವೆ ನಿಲ್ಲೋದಾಗಲಿ ಅಥವಾ ನಾನಿಲ್ಲ ಅಂತ ಹೇಳ್ಬಿಟ್ಟು ಆ ಸೇವೆಯಲ್ಲಿ ಏನಾದರೂ ತೊಂದರೆ ಬರೋದಾಗಲಿ ಮಾಡೋ ಹಾಗಿಲ್ಲ. ನಾನು ಪೂರ್ಣವಾಗಿ ನನ್ನನ್ನು ತೊಡಗಿಸ್ಕೊಂಡು ನಾನು ಹೇಗೆ ಬಾಬಾ ಹೇಳ್ತಾರೆ, 20 ನಾಖೂನೋಂಕ ಜೋರ್ ದೇಕರ್, ಆ ರೀತಿ ನಾನು ನಿನ್ನ ಸೇವೆ ಮಾಡ್ತೀನಿ ಅಂತ ಬಾಬನ ಎದುರುಗಡೆ ಪ್ರತಿಜ್ಞೆ ಮಾಡಿದ್ದೆ.
ಆ ಪ್ರತಿಜ್ಞೆ ಇವತ್ತಿನವರೆಗೂ ಅನುಸರಿಸ್ಕೊಂಡು ಬರ್ತಾ ಇದ್ದೀನಿ ಅಂತ ನನಗನ್ಸುತ್ತೆ. ಒಂದೊಂದು ಸಲ ನಾನು ಯಾವಾಗಾದರೂ ಆರಾಮ್ ಪಸಂದಿ ಆದರೆ ಏನಾದರೂ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದರೆ ನಾನು ನೋಡಿದ್ದೀನಿ ಬಾಬಾ ನನ್ನನ್ನು ಬಿಡಲ್ಲ, ನಾನು ಬಿಟ್ಟರು ಅವನು ನನ್ನನ್ನು ಬಿಡಲ್ಲ. ಅವನೇನು ಮಾಡ್ತಾನೆ ಅಂದರೆ ಮತ್ತೆ ನನಗೆ 2 ದಿನದಲ್ಲಿನೇ ಇಂಥ ಸೇವೆ ಕೊಡ್ತಾರೆ, ನಾನು ಪೂರ್ಣವಾಗಿ ಮತ್ತೆ ಅದರಲ್ಲಿ ತೊಡಗಬೇಕು, ಅಥಕ್ಕಾಗಿ ಸೇವೆ ಮಾಡಬೇಕು. ಆ ತರಹ ತುಂಬ ಖುಷಿ ಇದೆ. ಭಗವಂತನ ದೃಷ್ಟಿ ನನ್ನ ಮೇಲೆ ಇದೆಯಲ್ಲ ಅಂತ ಹೇಳ್ಬಿಟ್ಟು, ನನ್ನ ದೃಷ್ಟಿ ಅವನ ಮೇಲೆ ಇರೋದು ದೊಡ್ಡದಲ್ಲ, ಅವನ ದೃಷ್ಟಿ ನನ್ನ ಮೇಲಿದೆ. ಹಾಗೂ ನನ್ನನ್ನು ನಾನು ಏನು ಗುರಿ ಇಟ್ಟಿದ್ದೀನಿ ಅದರತ್ತ ಅವನೇ ಒಯ್ತಾ ಇದ್ದಾನೆ ಅನ್ನುವಂಥ ಅನುಭವ ನಾನು ಯಾವಾಗಲೂ ಮಾಡ್ತಾ ಬಂದಿದ್ದೀನಿ. ಸೇವೆಯಲ್ಲಿಯೂ ಕೂಡ ವಿಶೇಷವಾಗಿ ನನಗೆ ವೆರೈಟಿ ಸೇವೆ ಮಾಡುವಂತಹ ಒಂದು ಅವಕಾಶ ಕೂಡ ಬಾಬಾ ಬಂದ ತಕ್ಷಣವೇ ಕೊಟ್ಟರು. ಎಲ್ಲ ಪ್ರಕಾರದ ಸೇವೆ. ಆ ಸಮಯದಲ್ಲಿ ಅಕ್ಕಂದಿರು ಜಾಸ್ತಿ ಓದಿದವರಿರಲಿಲ್ಲ, ಆದರೂ ಕೂಡ ನನಗೆ ವಿಶೇಷವಾದಂತಹ ಒಂದು ಅವಕಾಶಗಳನ್ನು ಹಾಗೂ ಅನುಭವಗಳನ್ನು ಬಾಬಾ ಕೊಡ್ತಾ ಮಾಡಿಸ್ತಾ ಇದ್ದಾರೆ. ಇದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಲೌಕಿಕದಲ್ಲಿ ಪಾರ್ಟ್ ಟೈಮ್ ಜಾಬಿಗೆ ಅಂತ ಹೋಗಿದ್ದು ಕೂಡ ಅದರಲ್ಲಿ ಒಂದು ಕಲ್ಯಾಣದ ಅನುಭವ ಮಾಡಿದೆ. ಏನು ಅಂದರೆ ಒಳ್ಳೊಳ್ಳೆ ಜನರ, ದೊಡ್ಡ ದೊಡ್ಡ ಜನರ ಸಂಪರ್ಕ ಬಂತು. ನಾನಿನ್ನೂ ಈ ಜ್ಞಾನ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ, ವಿಶೇಷವಾಗಿ VIP ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೂಡ ಆ ಕಾರಣಕ್ಕಾಗಿ ಆಯಿತು. ಇದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಸುಮಾರು 15 ವರ್ಷಗಳವರೆಗೆ ಆ ಜಾಬನ್ನು ಮಾಡಿ ವರ್ತಮಾನ ಸಮಯದಲ್ಲಿ ಪೂರ್ಣವಾಗಿ ನನ್ನನ್ನು ನಾನು ತೊಡಗಿಸ್ಕೊಂಡು ಈಶ್ವರೀಯ ಸೇವೆಯಲ್ಲಿ ನಾನು ತೊಡಗಿದ್ದೀನಿ. ನಾನು ಅನುಭವ ಮಾಡಿದ್ದೇನು ಬಾಬನ ಜೊತೆಗೆ ಅಂತಂದರೆ, ಯಾವ ಸಮಯದಲ್ಲಿ ನನಗೆ ಕಷ್ಟ ಪರಿಸ್ಥಿತಿ ಅಥವಾ ಸಮಸ್ಯೆ ಬಂದಿದೆಯೋ ಆಗ ಬಾಬಾ ನನ್ನನ್ನು ಹೂವಿನ ಹಾಗೆ ಎತ್ತಿದ್ದಾರೆ. ಕರ್ನಾಟಕದಲ್ಲಿ ಅಕ್ಕ ಮಹಾದೇವಿಯ ಚರಿತ್ರೆ ಬಹಳಷ್ಟು ಪ್ರಸಿದ್ಧ ಇದೆ. ಅಕ್ಕ ಮಹಾದೇವಿಗೆ ಒಂದು ಪರೀಕ್ಷೆ ಬಂದಿತ್ತು. ನಾನು ಚಿಕ್ಕವಳಿದ್ದಾಗ ಓದಿರೋ ಆ ಘಟನೆ ನಂಗೆ ನೆನಪಾಗ್ತಾ ಇದೆ, ಹೇಳಕ್ಕೆ ಇಚ್ಛಪಡ್ತೀನಿ. ಅಕ್ಕ ಮಹಾದೇವಿ ಯಾವಾಗ ಕೌಶಿಕ ರಾಜನ ಅರಮನೆಯಿಂದ ಹೊರಗೆ ಬೀಳ್ತಾಳೆ ದಿಗಂಬರಿಯಾಗಿ, ಎಲ್ಲರೂ ಅವಳಿಗೆ ಪ್ರಶ್ನೆ ಮಾಡ್ತಾರೆ, ಹೇಗೆ ನಿಂದು ಮುಂದೆ ಊಟ ಯಾರು ಕೊಡ್ತಾರೆ, ಎಲ್ಲಿ ಮಲಗ್ತೀಯಾ, ಏನು ಮಾಡ್ತೀಯಾ, ಇದು ಯಾಕೆ ಹೊರಟಿದೆಯಾ ಹುಚ್ಚಿ ಹಾಗೆ ಅಂತ. ಅವಾಗ ಅವಳು ಹೇಳ್ತಾಳೆ, ಇಲ್ಲ, ನನಗೆ ಹಸಿವೆ ಆದರೆ ಭಿಕ್ಷೆ ಬೇಡ್ತೀನಿ, ಮಲಗೋದಕ್ಕೆ ಹಾಳು ದೇಗುಲಗಳಿದ್ದಾವೆ, ಆಮೇಲೆ ನನ್ನನ್ನು ಕಾಪಾಡೋದಕ್ಕೆ ನನ್ನ ಚನ್ನಮಲ್ಲಿಕಾರ್ಜುನ ಇದ್ದಾನೆ, ಸೊ ಹಾಗಾಗಿ ನಾನು ಹೊರಟೆ ಅಂತ ಅವಳು ಹೇಳಿ ಹೊರಗೆ ಬೀಳ್ತಾಳೆ. ಆದರೆ ಕಷ್ಟವನ್ನೇ ಕಾಣದೇ ಇರುವಂತಹ ಆ ಕೋಮಲ ಮನಸ್ಸಿನ, ಕೋಮಲ ಶರೀರದ ಅಕ್ಕ ಮಹಾದೇವಿಗೆ ಅವಶ್ಯವಾಗಿ ತೊಂದರೆಗಳು ಬರಲೇಬೇಕಲ್ವೇ. ಸೊ ಹಾಗೇನೆ ಅವಳು 2 ದಿನಗಳವರೆಗೆ ಉಪವಾಸನೇ ಇರ್ತಾಳೆ. ಬಾಯಿ ಬಿಟ್ಟು ಭಿಕ್ಷೆ ಕೇಳೋಕ್ಕೆ ಮನಸ್ಸೇ ಬರಲಿಲ್ಲ, ಯಾಕಂದರೆ ಎಂದೂ ಭಿಕ್ಷೆ ಕೇಳಿ ಗೊತ್ತಿರಲಿಲ್ಲ. ಕೊನೆಗೆ ಧೈರ್ಯ ಮಾಡಿ ಒಂದು ಮನೆ ಮುಂದೆ ನಿಂತ್ಕೊಂಡು ಹಸಿವೆ ತುಂಬ ಜಾಸ್ತಿ ಆದಾಗ ಕೇಳ್ತಾಳೆ, ಅಮ್ಮ ಭಿಕ್ಷೆ ಕೊಡಿ ಅಂತ. ಬಾಯಿಂದ ಶಬ್ದನೇ ಬರೋದಿಲ್ಲ, ಯಾರೂ ಹೊರಗೆ ಬರೋದಿಲ್ಲ. ಮುಂದಿನ ಮನೆಗೆ ಹೋಗ್ತಾಳೆ, ಅಲ್ಲಿ ಭಾಳ ಜೋರಾಗಿ ಶಬ್ದ ಬಂದ್ಬಿಡ್ತದೆ. ಆವಾಗ ಮನೆಯವರು ಬಂದ್ಬಿಟ್ಟು ಹೇಳ್ತಾರೆ, ಇದೇನಿದು, ನೀನು ಇಷ್ಟು ಕಡಿದ್ರೆ 4 ಆಳಾಗೋ ಹಾಗಿದ್ದೀಯಾ, ನೀನು ಯಾಕೆ ಭಿಕ್ಷೆ ಬೇಡ್ತೀಯಾ, ಹೋಗು ಅಂತ ಅವರು ಬಾಗ್ಲಾಕ್ಬಿಡ್ತಾರೆ. ಅವಳಿಗೆ ಅನ್ನಿಸ್ತು ನಾನು ಕೇಳಿರೋ ರೀತಿ ತಪ್ಪಾಗಿರಬೇಕು ಅಂತ. ಮುಂದಿನ ಮನೆಗೆ ಹೋಗ್ತಾಳೆ. ಆವಾಗ ಅಲ್ಲಿ ಒಬ್ಳು ಬರ್ತಾಳೆ ಹೊರಗಡೆ, ಅಯ್ಯೋ ಇವ್ರದೊಂದು ಕಾಟ ಅಂತ ಗುಣಗುಣ ಅಂತ ತೊಗೊಂಡು ಬಂದ್ಬಿಟ್ಟು ಹಿಡಿ ಅಂತಾಳೆ. ಇವಳ ಹತ್ರ ಏನೂ ಇರಲ್ಲ, ಪಾತ್ರೆ ಗೀತ್ರೆ. ಸೊ ಅವಳು ಹೇಳ್ತಾಳೆ, ನೀವೇ ನಂಗೆ ಏನಾರ ಕೊಡಬೇಕು ಅಂತ. ಆವಾಗ ಅವಳು ಮತ್ತೆ ಗೊಣಗ್ತಾ ಒಳಗಡೆ ಹೋಗಿ ಪಾತ್ರೆಯಲ್ಲಿ ಒಂದು ಬಾಳೆ ಎಲೆಯಲ್ಲಿ ತೊಗೊಂಡು ಬಂದು ಇವಳಿಗೆ ತಗೋ ಅಂತ ಹೇಳ್ಬಿಟ್ಟು ಹಿಂಗೆ ಬಿಸಾಕ್ತಾಳೆ. ಅದು ಕೂಡ ಅವಳಿಗೆ ಅನುಭವ ಇರಲಿಲ್ಲ ಅದನ್ನ ಹೆಂಗೆ ಹಿಡ್ಕೊಳ್ಬೇಕು ಅಂತ. ಕೆಳಗೆ ಬಿದ್ದುಬಿಡ್ತದೆ. ಅಯ್ಯೋ ಕೆಳಗೆ ಬಿತ್ತಲ್ಲ ಅಂತ ಹೇಳ್ಬಿಟ್ಟು ಬಗ್ಗಿದ್ರೆ ವಾಸನೆ, ಹಳಸಿದ ವಾಸನೆ ಬರ್ತಾ ಇದೆ. ಆದರೂ ಅವಳು ಹಸು ತಡೆಯೋಕ್ಕಾಗ್ತಾ ಇಲ್ಲ. ಸೊ ಎತ್ಕೊಳಕ್ಕೆ ಹೋಗ್ತಾಳೆ. ಅಷ್ಟರಲ್ಲೇ ಒಂದು ನಾಯಿ ಬಂದು ಎತ್ಕೊಂಡು ಹೋಗ್ತದೆ. ಆಗ ಅವಳು ಕೂತ್ಬಿಡ್ತಾಳೆ, ಭಗವಂತ ನಿನ್ನನ್ನು ನಂಬ್ಕೊಂಡು ನಾನು ಬಂದಿದ್ದು ತಪ್ಪಾಯ್ತೇನೋ ಅಂತ. ಅದೇ ಕ್ಷಣದಲ್ಲಿಯೇ ಒಬ್ಬ ಅಜ್ಜಿ ಅದನ್ನೆಲ್ಲ ನೋಡ್ತಾ ಇರ್ತಾಳೆ. ಅವಳು ಬಂದ್ಬಿಟ್ಟು ಇವಳಿಗೆ ಮೊಸರನ್ನ ಕೊಡ್ತಾಳೆ. ಆ ಬುತ್ತಿ ತಿಂದುಬಿಟ್ಟು ಆಗ ಅಕ್ಕ ಮಹಾದೇವಿಯಿಂದ ಒಂದು ವಚನ ಬರ್ತದೆ. ಎಷ್ಟು ಅದು ನನ್ನ ಮನಸ್ಸಿಗೆ ಹಿಡಿದಿತ್ತು ಅಂದರೆ, ಅವಳು ಹೇಳ್ತಾಳೆ, ಭಗವಂತ ನೀನು ನನಗೆ ಹಿಂಗೆ ಮನೆ ಮನೆ ಭಿಕ್ಷೆ ಬೇಡೋ ಹಾಗೆ ಮಾಡು, ಅವರು ಕೊಡದೇ ಇರೋ ಹಾಗೆ ಮಾಡು, ಕೊಟ್ಟರು ಕೂಡ ಅದು ನೆಲಕ್ಕೆ ಬೀಳೋ ಹಾಗೆ ಮಾಡು, ನೆಲಕ್ಕೆ ಬಿದ್ದದನ್ನು ಎತ್ಕೊಳಕ್ಕೆ ಹೋದರೂ ಕೂಡ ನಾಯಿ ಎತ್ಕೊಳ್ಳೋ ಹಾಗೆ ಮಾಡು, ಆದರೆ ನಾನು ಮಾತ್ರ ನಿನ್ನನ್ನು ಬಿಡಲ್ಲ. ಇದು ನನಗೆ ಚಿಕ್ಕವಳಿದ್ದಾಗಲೇ ತುಂಬ ಬಹಳಷ್ಟು ಇಂಟ್ರೆಸ್ಟಿಂಗ್ ಅನಿಸಿತ್ತು. ಯಾವಾಗ ನಾನು ಜ್ಞಾನ ಮಾರ್ಗದಲ್ಲಿ ಬಂದನೋ ಆಗ ನನಗನ್ನಿಸ್ತು, ಬಾಬಾ ನೀನೇನೇ ನನಗೆ ಪರಿಸ್ಥಿತಿ ಬಂದರೂ ಕೂಡ, ಕಷ್ಟ ಬಂದರೂ, ಯಾಕಂದರೆ ಬಾಬಾ ಯಾವಾಗಲೂ ಹೇಳ್ತಾರೆ ಮಾಯೆ ನಿಮ್ಮನ್ನು ಕಾಡಕ್ಕೆ ಹಿಂದ್ಗಡೆ ಇದ್ದೇ ಇದೆ ಅಂತ ಹೇಳ್ಬಿಟ್ಟು. ಸೊ ಅದು ಬಂದರೂ ಅಡ್ಡಿ ಇಲ್ಲ, ನಾನು ಮಾತ್ರ ನಿನ್ನ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ, ನೀನು ನನ್ನನ್ನು ಎತ್ತೀಯಾ ಅಂತ, ನೀನು ನನ್ನನ್ನು ಕಾಪಾಡ್ತೀಯಾ ಅಂತ, ನನಗಿಷ್ಟು ಸಾಕು ಅಂತ ನಾನು ಯಾವಾಗಲೂ ಆ ಒಂದು ಜೀವನದ ಉದಾಹರಣೆಯನ್ನು ತಗೊಂಡು ನನ್ನನ್ನು ನಾನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಕಲ್ತ್ಬಿಟ್ಟಿದ್ದೀನಿ. ಹಾಗಾಗಿ
ಪ್ರಶ್ನೆಗಳು ಸಮಸ್ಯೆಗಳು ಬಂತು ಅನ್ನೋದ್ರಲ್ಲಿನೇ ದೂರ ಆಗೋದನ್ನು ಕೂಡ ನಾನು ಅನುಭವ ಮಾಡಿದ್ದೀನಿ. ಬಹಳ ಸುಂದರವಾದಂಥ ಅನುಭವ ಹೆಜ್ಜೆ ಹೆಜ್ಜೆಗೂ ಬಾಬಾ ನನಗೆ ಮಾಡಿಸ್ತಾನೆ ಇದ್ದಾರೆ. ಎಷ್ಟೋ ಕಡೆಗಳಲ್ಲಿ ಇನ್ನೇನು ನಂದು ಮುಗಿತೇನೋ ಜೀವನ ಅನ್ನುವಂಥ ಪರಿಸ್ಥಿತಿಗಳು ಬಂದಾಗಲೂ ಕೂಡ ಬಾಬಾ ನನ್ನನ್ನು ರಕ್ಷಣೆ ಮಾಡಿದ್ದಾರೆ ಅನ್ನೋದಕ್ಕೂ ಕೂಡ ಅನೇಕ ಉದಾಹರಣೆಗಳು ಇದ್ದಾವೆ. ಈ ಜ್ಞಾನ ಮಾರ್ಗದಲ್ಲಿ ನಾನು ಬಹಳ ಮುಖ್ಯವಾಗಿ ಪಡೆದಿರುವಂಥ ದೊಡ್ಡ ಲಾಭ ಅಂತ ಹೇಳಿದರೆ ದಾದೀಜಿಯವರ ಹಿರಿಯರ ಹಾಗೂ ನನಗಿಂತಲೂ ಕೂಡ ದೊಡ್ಡವರ ಸಂಘ ಹಾಗೂ ಅವರಿಂದ ಕಲಿಯುವಂಥ ಪಾಠಗಳು. ಇದು ನನಗೆ ಯಾವಾಗಲೂ ಒಂದು ಶಸ್ತ್ರದ ತರಹ ಕೆಲಸ ಮಾಡಿದಾವೆ ಅಂತ ಹೇಳ್ಬೋದು. ನಾನು ಈಗ ತಾನೇ ಹೇಳ್ತಾ ಇದ್ದೆ, ಚಂದ್ರಮುನಿ ದಾದೀಜಿಯವರು ನನ್ನನ್ನು ನೋಡಿ ನನ್ನ ಶಕ್ತಿ ರೂಪವನ್ನು ಗುರುತಿಸಿರಲ್ಲ ಅನ್ನುವಂಥದ್ದು ನನಗೆ ಇವತ್ತಿನವರೆಗೂ ಕೂಡ ಹಸಿರಾಗಿ ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿದೆ. ಅಷ್ಟೇ ಅಲ್ಲ, ಅದೇ ರೀತಿ ಇನ್ನೊಂದು ನಾನು ಒಳ್ಳೆ ಪಾಠವನ್ನು ಜಾನಕಿ ದಾದೀಜಿಯವರಿಂದ ಕಲ್ತಿದ್ದು. ಒಂದು ಸಲ ಒಂದು ಭಟ್ಟಿ ನಡೀತಾ ಇತ್ತು. ಆ ಸಮಯದಲ್ಲಿ ಮನೋಹರ್ ಇಂದ್ರ ದಾದೀಜಿಯವರು ಕ್ಲಾಸ್ ಮಾಡ್ತಾ ಇದ್ರು. ಅವ್ರು ಇನ್ನೇನು ಶುರು ಮಾಡೋರಿದ್ರು ಅಷ್ಟರಲ್ಲೇ ಜಾನಕಿ ದಾದೀಜಿಯವರು ಬಂದರು. ಅವರು ವಿದೇಶ ಪ್ರಯಾಣಕ್ಕೆ ಹೋಗೋರಿದ್ರು. ಹೋಗೋ ಮೊದಲು ಒಂದ್ಸಲ ಕ್ಲಾಸ್ನಲ್ಲಿ ಭೇಟಿ ಮಾಡೋಣ ಅಂತ ಬಂದರು. ಆಗ ದಾದೀಜಿ ಹೇಳ್ತಾರೆ, ಮನೋಹರ್ ಇಂದ್ರ ದಾದಿ ಹೇಳ್ತಾರೆ, ದಾದೀಜಿ ನೀವು ಕ್ಲಾಸ್ ಮಾಡಿ ಬನ್ನಿ ಅಂತ. ದಾದಿ ಹೇಳಿದರು, ನಾನು ನನ್ನ ಚಶ್ಮಾ ತರಲಿಲ್ಲ ದಾದಿ, ಅದಕ್ಕೆ ಆಗಲ್ಲ ನನಗೆ ಓದೋಕ್ಕೆ ಅಂತ. ಆವಾಗ ದಾದಿ ಹೇಳ್ತಾರೆ, ಅದರಲ್ಲೇನು ಕಷ್ಟ, ಅದೇನು ಮಹಾ, ನಾನು ನನ್ನ ಚಶ್ಮಾ ಕೊಡ್ತೀನಲ್ಲ ಅಂತ. ದಾದೀಜಿಯವರ ಭೋಲಾಪನ್ ನೋಡಿ ಕೂಡ ನನಗೆ ತುಂಬ ಏನು ಅಂದರೆ ಹೃದಯ ತುಂಬಿ ಬಂತು. ಆಮೇಲೆ ದಾದಿ ಹೇಳ್ತಾರೆ, ಜಾನಕಿ ದಾದಿ ಠೀಕ್ ಹೇ ಅಂತ ಹೇಳ್ಕೊಂಡು ಮೇಲೆ ಬಂದರು ಸ್ಟೇಜಿನ ಮೇಲೆ. ಮನೋಹರ್ ದಾದಿಯವರ ಚಶ್ಮಾ ಹಾಕ್ಕೊಂಡು ನೋಡಿದರು, ಆದರೆ ಅದು ಹತ್ತಲಿಲ್ಲ, ಅಂದರೆ ಅವ್ರಿಗೇನು ಕಾಣಲೇ ಇಲ್ಲ. ಅವಾಗ ದಾದಿ ಹೇಳ್ತಾರೆ, ಕ್ಲಾಸ್ನಲ್ಲಿ ಇಷ್ಟು ಚೆನ್ನಾಗಿ ಕೂತಿದ್ದೀರಾ, ಯಾರಾದರೂ ಚಶ್ಮಾ ತೊಗೊಂಡು ಬನ್ನಿ ಅಂತ. 10 ಚಶ್ಮಾಗಳು ಸ್ಟೇಜಿನ ಮೇಲೆ ಬಂದವು. ದಾದಿ ಪ್ರತಿಯೊಂದನ್ನು ಹಾಕಿ ಹಾಕಿ ಟ್ರೈ ಮಾಡ್ತಾ ಮಾಡ್ತಾ ಕೊನೆಗೆ ಯಾವುದೋ ಒಂದು ಹತ್ತಿತ್ತು ಸ್ವಲ್ಪ. ಆಗ ದಾದಿ ಹೇಳ್ತಾರೆ, ಠೀಕ್ ಹೇ ದಾದಿ, ಅಭಿ ಮೇ ಪಡ್ತಿ ಹೂँ ಅಂತ ಹೇಳಿಬಿಟ್ಟು ಮುರಳಿ ಸ್ಟಾರ್ಟ್ ಮಾಡಿದರು. ಮಾಡೋಕ್ಕಿಂತ ಮೊದಲು ನಮಗೆಲ್ಲ ಒಂದು ಪಾಠ ಏನು ಹೇಳಿದರು ಅಂದರೆ, ಏಕ್ನೆ ಕಹ ದೂಸರೇನೆ ಮಾನಿ, ಬಾಬಾನೇ ಕಹ ದೋನೋ ಹೇ ಜ್ಞಾನಿ. ಅಂದರೆ ಇಷ್ಟು ದೊಡ್ಡ ದಾದಿಯವರು ಮತ್ತೊಬ್ಬ ದಾದಿ ಹೇಳ್ತಿದ್ರೆ ತಕ್ಷಣ ಅದನ್ನು ಸ್ವೀಕರಿಸಿದ್ರಲ್ಲ, ಇದು ಬಹಳ ದೊಡ್ಡ ಪಾಠ ನನಗೆ ಸಿಕ್ಕಿದ್ದು. ನಾನು ಅಂದ್ಕೊಂಡೆ ಎಷ್ಟೋ ಸಲ ನಾವು ನಮ್ಗೆ ಆಗಲ್ಲ, ನಾನು ಮಾಡಲ್ಲ ಅಂತ ದೊಡ್ಡವ್ರು ಏನಾದರೂ ಹೇಳಿದರೆ ಬೇಡ ಅಂದ್ಬಿಡ್ತೀವಿ. ಆದರೆ ಒಂದು ವೇಳೆ ನಾವು ಮಾಡ್ಲಿಕ್ಕೆ ತಯಾರಿದ್ರೆ ಬಾಬಾ ಅವ್ರಿಗೆ ಜ್ಞಾನಿ ಅಂತಾರೆ ಅನ್ನೋ ಪಾಯಿಂಟ್ ನನಗೆ ತುಂಬ ಮನಸ್ಸಿಗೆ ಹಿಡಿಸ್ತು. ಈ ರೀತಿ ದಾದೀಜಿಯವ್ರ ಸಂಘದಲ್ಲಿ ನಮಗೆ ಅನೇಕ ವಿಷಯಗಳನ್ನು ಕಲಿಯುವಂಥ ಭಾಗ್ಯ ಅವಕಾಶ ಅನೇಕ ರೂಪದಲ್ಲಿ ನನಗೆ ಸಿಗ್ತಾನೆ ಇದೆ. ನಾನಿಲ್ಲಿ ಬರಬೇಕಾದ್ರೆ ಬಂಧನವನ್ನು ಮುರಿದು ಬಂದಿರುವ ಕಾರಣ ಬಾಬನಿಗೆ ನಾನು ಹೇಗೆ ಚಾಲೆಂಜ್ ಮಾಡಿದ್ದೆ, ಬಾಬಾ ನಾನು ಯಾವಾಗಲೂ ಅಥಕ್ಕಾಗಿರ್ತೀನಿ ಹಾಗೂ ನಿರಹಂಕಾರಿಯಾಗಿರ್ತೀನಿ ಅಂತ. ಇದು ನನ್ನಲ್ಲಿ ಮುಂಚಿಂದನೂ ಇತ್ತು, ಆದರೆ ಸ್ವಲ್ಪ ಕ್ರೋಧ, ಸ್ವಲ್ಪ ಜಗಳಾಡೋ ಸಂಸ್ಕಾರ ಇತ್ತು. ಆದರೆ ಅದೆಲ್ಲವೂ ಕೂಡ ಬಾಬನ ಮನೆಗೆ ಬಂದ ತಕ್ಷಣ ಅದು ಹೆಂಗೆ ಮಾಯ ಆಯಿತೋ ಗೊತ್ತಿಲ್ಲ, ಹೊರಟೋಯ್ತು. ಅಷ್ಟೇ ಅಲ್ಲ, ನಿರಹಂಕಾರಿಯಾಗಿ ಸೇವೆ ಮಾಡೋದ್ರ ಜೊತೆಗೆ ಸಂಸ್ಕಾರಗಳ ಮಿಲನ ಆಗಬೇಕು ಅನ್ನುವಂಥ ಬಾಬರ ಇಚ್ಛೆ ನನಗೆ ಯಾವಾಗಲೂ ಹೃದಯಕ್ಕೆ ಟಚ್ ಆಗ್ತದೆ. ಹಾಗಾಗಿ ಎಲ್ಲರ ಜೊತೆಗೆ ಅಡ್ಜಸ್ಟ್ ಆಗುವಂಥ, ಎಲ್ಲರ ಜೊತೆಗೆ ಸಂಸ್ಕಾರ ಮಿಲನ ಮಾಡುವಂಥ ಒಂದು ವಿಶೇಷ ಗುಣ ನಾನು ಇಲ್ಲಿ ಬಂದ ಮೇಲೆ ಧಾರಣೆ ಮಾಡ್ಕೊಂಡಿದ್ದೀನಿ. ಲೌಕಿಕ ತಂಗಿಯ ಕಾರಣ ನಾನು ಅಮೇರಿಕಕ್ಕೆ ಹೋಗಿದ್ದೆ. ಸುಮಾರು 1 ವರ್ಷದವರೆಗೆ ಅಲ್ಲಿ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಕೂಡ ಬಾಬಾ ನನಗೆ ಕೊಡಿಸಿದ್ರು. ಅಲ್ಲಿ ನಾನು ನೋಡಿದ್ದೀನಿ ಯಾವ್ಯಾವ ಸಂಸ್ಕಾರ, ಯಾವ್ಯಾವ ಕಲ್ಚರು, ಯಾವ್ದ್ಯಾವುದೋ ಪದ್ಧತಿಗಳು, ರೀತಿ ನಿಯಮಗಳು ಇದ್ದವರು ಕೂಡ ಒಂದ್ಸಲ ಬಾಬಾ ಅಂತ ಹೇಳಿದ್ರು ಅಂದೆ ಅದೆಷ್ಟು ಪ್ರೀತಿಯಿಂದ ಅವರು ಸ್ವೀಕರಿಸ್ತಾರೆ. ಬಾಬಾ ಹೇಳಿರೋ ಒಂದೊಂದು ಮಾತನ್ನು ಕೂಡ ನಿಶ್ಚಯದಿಂದ ಸ್ವೀಕಾರ ಮಾಡ್ತಾರೆ. ಇದನ್ನು ನೋಡಿದ್ರೆ ನನಗೆ ಆನಂದ ಅನ್ನಿಸ್ತದೆ. ಬಾಬಾ ಯಾವಾಗಲೂ ಹೇಳ್ತಿರ್ತಾರೆ, ಮನಸಾ ಸೇವೆ ಮಾಡಬೇಕು, ಅದಕ್ಕಾಗಿ ನೀವು ಆ ಭೂಮಿಯ ಮೇಲೆ ನಿಂತ್ಕೊಂಡು ಫರಿಷ್ಠ ಆಗಿ ಅವ್ರಿಗೆ ಸಕಾಶ ಕೊಡಿ ಅಂತ. ನನಗೆ ಸಂಕಲ್ಪ ಒಂದೊಂದ್ಸಲ ಬರ್ತಾ ಇತ್ತು, ನಾನು ಒಟ್ಟು ಹೊರಗಡೆ ಹೋಗಿ ನೋಡಲೇ ಇಲ್ಲ ಅಂದರೆ ಅದು ಹೆಂಗೆ ಸಕಾಶ ಕೊಡೋದು ಅಂತ. ಬಾಬಾ ಅದು ಕೂಡ ಇಚ್ಛೆ ಪೂರ್ಣ ಮಾಡಿದರು. ಸೊ ಹಾಗಾಗಿ ಅಲ್ಲಿ ಅಮೇರಿಕಾದಲ್ಲಿ, ಅಷ್ಟು ದೂರದ ಅಮೇರಿಕಾದಲ್ಲಿಯೂ ಹೋಗಿ ಸೇವೆ ಮಾಡುವಂಥ ಅವಕಾಶ ನನಗೆ ಬಾಬಾ ಕಲ್ಪಿಸ್ಕೊಟ್ರು. ಅದೇ ರೀತಿ ಜೂರಿಸ್ಟ್ ವಿಂಗ್ ಮೆಂಬರ್ ಆಗಿರುವ ಕಾರಣ ಕಾನ್ಫರೆನ್ಸಿಗೆ ಅಂತ ಹೇಳ್ಬಿಟ್ಟು ಶ್ರೀಲಂಕಾಗೆ ಕೂಡ ಹೋಗುವಂಥ ಅವಕಾಶ ಬಾಬಾ ಮಾಡಿಸ್ಕೊಟ್ಟಿದ್ದಾರೆ. ಹಾಗೆ ವರ್ತಮಾನ ಸಮಯದಲ್ಲಿ ನಾನು ನೋಡ್ತಾ ಇದ್ದೀನಿ, ಸಮಯ ಬಹಳ ಫಾಸ್ಟಾಗಿ ಪರಿವರ್ತನೆ ಆಗ್ತಾ ಇದೆ. ಎಲ್ಲೆಲ್ಲೋ ಏನೇನೋ ನಡೀತಾ ಇದೆ. ಆ ಸಮಾಚಾರ ಎಷ್ಟು ಅಚಾನಕ್ ಅಂದರೆ, ಒಂದ್ಸಲ ಬಾಬಾ ಏನು ಹೇಳಿದರು, ಅಚಾನಕ್ ಎವರ್ ರೆಡಿ ಅನ್ನುವಂಥದ್ದು ಇದು ನನಗೀಗ ಅನ್ನಿಸ್ತಾ ಇದೆ, ಈಗ ನಮಗೆ ಬಹಳಷ್ಟು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು. ಆಗ ನಿಜವಾಗಿಯೂ ನನಗನ್ನಿಸ್ತದೆ, ವೈರಾಗ್ಯ ಬಂದ್ಬಿಡ್ತದೆ, ಅಥವಾ ನಾನು ಮಾಡಬೇಕಾಗಿರೋದು ಇನ್ನೂ ಎಷ್ಟೊಂದು ಇದೆಯಲ್ಲ ಅಂತ ಅನ್ನೋದು ನೆನಪಾಯಿತು ಅಂತಂದರೆ ತಕ್ಷಣವೇ ನನಗೆ ಬಾಬನ ಮುಂದೆ ಹೋಗಿ ಕೂಡಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತದೆ. ಅಷ್ಟೇ ಅಲ್ಲ, ಯೋಗ, ಜ್ಞಾನ, ಧಾರಣೆ, ಸೇವೆ 4 ಸಬ್ಜೆಕ್ಟ್ನಲ್ಲಿಯೂ ಕೂಡ ಮುಂದೆ ಹೋಗಬೇಕು. ವಿಸ್ತಾರದಲ್ಲಿ ಹೋಗ್ತಾ ಹೋಗ್ತಾ ಸೇವೆಯಲ್ಲಿ ಕೆಲವು ಸಲ ನಮ್ಮನ್ನು ನಾವು ಮರ್ತಿರ್ತೀವಿ.
ಆದರೆ ಬಾಬಾ ಅದನ್ನ ನೆನಪು ಮಾಡಿಸೋದಕ್ಕಾಗಿಯೇ ಎಲ್ಲ ರಿಹರ್ಸಲ್ಗಳನ್ನು ತೋರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನನಗೆ ವಿಶೇಷವಾಗಿ ಇತ್ತೀಚೆಗೆ ಗಮನ ಬಹಳಷ್ಟು ಬರ್ತಾ ಇದೆ. ಸೊ ವರ್ತಮಾನ ಸಮಯದಲ್ಲಿ ಈ ಎಲ್ಲವನ್ನೂ ಕೂಡ ನೋಡಿ ನನಗೆ ಅನ್ನಿಸ್ತಾ ಇದೆ, ನಾವು ಬೇಗನೆ ಸಂಪನ್ನತೆಯತ್ತ ಸಾಗಬೇಕು ಅನ್ನುವಂಥ ಅನುಭವ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಗುರಿಯನ್ನು ಇಟ್ಕೊಂಡು ಪ್ರತಿದಿನ ಇದ್ರ ಬಗ್ಗೆ ಗಮನ ಹರಿಸ್ತಾ ಇರ್ತೀನಿ. ನನಗೊಂದು ಅನ್ನಿಸ್ತದೆ, ನಮ್ಮ ಪರಿವಾರ ಎಲ್ಲ ಭಲೇ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ, ರಾಜನಿಂದ ಹಿಡಿದು ಪ್ರಜಾ ದಾಸ್ತಾಸಿ ಕ್ವಾಲಿಟಿವರೆಗೆ ಜನ ಇದ್ದಾರೆ. ಆದರೆ ನಾವು ಕೈ ಹಿಡಿದು ಹೊರಟ್ರೆ ಎಲ್ಲರೂ ಒಂದೇ ಸಲ ಗುರಿ ಮುಟ್ಬೋದು ಅನ್ಲಿಕ್ಕೆ. ಒಂದು ಚಿಕ್ಕ ಕತೆ ನೆನಪಾಯ್ತು. ಏನು ಅಂತಂದ್ರೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಒಂದು ಕತೆ ಹೇಳ್ತಾರೆ. ಸ್ಕೂಲ್ನಲ್ಲಿ ಅದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಮಕ್ಕಳು, ಅಂದರೆ ದೈಹಿಕವಾಗಿ ಯಾರು ಪೂರ್ಣವಾಗಿ ಬೆಳೆದಿರೋದಿಲ್ವೋ ಅಂಥ ಮಕ್ಕಳ ಒಂದು ವಿಕಲಚೇತನ ಮಕ್ಕಳ ಒಂದು ಶಾಲೆಯಲ್ಲಿ ಒಂದ್ಸಲ ರನ್ನಿಂಗ್ ಕಾಂಪಿಟಿಷನ್ ಇಟ್ಟಿರ್ತಾರೆ. ಆಗ ಎಲ್ಲರೂ ಓಡ್ತಿರ್ಬೇಕಾದ್ರೆ ಒಂದು ಹುಡುಗ ಬಿದ್ದ್ಬಿಡ್ತಾನೆ. ಅವ್ನು ಬಿದ್ನಲ್ಲ ಅಂತ ಹೇಳ್ಬಿಟ್ಟು ಉಳಿದವ್ರು ಮುಂದಕ್ಕೆ ಹೋಗ್ಲಿಲ್ಲ, ನಮ್ಗೊಂದು ಚಾನ್ಸ್ ಸಿಕ್ತು ಅಂತ ಹೇಳಿ. ಅವರೆಲ್ಲರೂ ವಾಪಸ್ ಬಂದ್ಬಿಟ್ಟು ಅವನಿಗೆ ಕೈ ಹಿಡಿದು ಕರ್ಕೊಂಡು ಅವನ ಜೊತೆಗೇನೆ ಎಲ್ಲರೂ ಕುಡಿ ಗುರಿ ಮುಟ್ತಾರೆ. ನಾವು ಅವರಿಗೆ ಅಯ್ಯೋ ಮಕ್ಕಳಿಗೆ ಗೊತ್ತಾಗ್ಲಿಲ್ಲ ನೋಡು, ಫಸ್ಟ್ ಬರ್ಬೋದಾಗಿತ್ತಲ್ಲ, ತಾವೇ ಹೋಗಿದ್ರಿ ಅಂತ ನಾವು ಅನ್ಕೊಳ್ತೀವಿ ನಾರ್ಮಲ್ ಮನುಷ್ಯರು. ಆದರೆ ಆ ಮಕ್ಕಳು ಕಲಿಸಿರೋ ಪಾಠ ಮರಿಲಾರದ್ದು. ಈ ಕಥೆ ನನಗೆ ಯಾವಾಗಲೂ ಹೃದಯಕ್ಕೆ ಟಚ್ ಆಗ್ತದೆ. ನಾವು ಕೂಡ ಒಬ್ರಿಗೊಬ್ರು ಕೈ ಹಿಡಿದ್ಬಿಟ್ಟು ಒಂದು ವೇಳೆ ಸಾಗ್ಬಿಟ್ರೆ ಬಾಬಾ ಏನು ಬಯಸ್ತಿದ್ದಾರೆ, ನನ್ನ ರಾಜ ಮಕ್ಕಳು ಅಂತ ಹೇಳಿ ಯಾವಾಗಲೂ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಅದನ್ನು ನಾವು ಪೂರ್ಣ ಮಾಡ್ತೀವಿ, ಹಾಗೂ ಎಲ್ಲರೂ ಒಂದಾಗಿ ತಂದೆ ಜೊತೆಗೆ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬಿಟ್ಟು ನನಗನ್ನಿಸ್ತದೆ. ಸೊ ನನಗೆ ನನ್ನ ಪರಿವಾರದವರನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಬಾಬಾ ಎಷ್ಟು ವಿಶೇಷವಾದಂತಹ ಪರಿವಾರ ನನಗೆ ಕೊಟ್ಟಿದ್ದಾರಲ್ಲ, ಎಷ್ಟು ದೊಡ್ಡ ಪರಿವಾರವನ್ನು ಕೊಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು, ಈ ಪರಿವಾರದ ಮುಂದೆ ನನ್ನ ಲೌಕಿಕ ಪರಿವಾರ ಏನೂ ಅಲ್ಲ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಯಾಕಂದರೆ ಲೌಕಿಕದಲ್ಲಿಯೂ ಕೂಡ ನಮ್ಮದು ತುಂಬಿದ ಕುಟುಂಬ ದೊಡ್ಡ ಪರಿವಾರ, ಆದರೆ ಈ ಅಲೌಕಿಕ ಬೇಹದ್ದಿನ ಪರಿವಾರದ ಮುಂದೆ ಅದು ಏನೂ ಅಲ್ಲ ಅಂತಲೂ ಕೂಡ ಒಂದೊಂದು ಸಲ ಅನಿಸುತ್ತೆ. ಅಷ್ಟು ವಿಶೇಷತೆಗಳನ್ನು ಬಾಬಾ ನೋಡಿ ನೋಡಿ ಮಕ್ಕಳನ್ನು ಅರಸಿದ್ದಾರೆ. ಇಂತಹ ಪರಿವಾರದ ಸದಸ್ಯ ನಾನು ಅನ್ನುವಂಥ ಖುಷಿ ಯಾವಾಗಲೂ ಇದೆ. ಸೊ ಬ್ರಾಹ್ಮಣ ಪರಿವಾರಕ್ಕೆ ನಾನು ಹೇಳೋದು ಇದನ್ನೇ, ಕನೆಕ್ಷನ್ ಬಾಬನ ಜೊತೆಗಿರಲಿ, ಹಾಗೂ ಬರುವಂಥ ದೃಶ್ಯಗಳನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದರೆ ನಿಜವಾಗಿಯೂ ನಾವು ಮುಂದೆ ಹೋಗ್ತೀವಿ. ಅಷ್ಟೇ ಅಲ್ಲ, ಬಾಬಾ ಏನು ನಮಗೆ ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದಾರೆ, ಎಲ್ಲದರ ಮಧ್ಯದಲ್ಲಿದ್ದರೂ ಕೂಡ ನೀವು ಇದರಿಂದ ಭಿನ್ನ ಆಗಬೇಕು ಅಂತ. ಅದನ್ನು ನಾವು ಯಾವಾಗಲೂ ಮಾಡ್ತಾ ಇರ್ಬೋದು, ಹಾಗೂ ಅಂತಿಮ ಸಮಯವನ್ನು ಧೈರ್ಯದಿಂದ ಫೇಸ್ ಮಾಡ್ಬೋದು. ಅದಕ್ಕಾಗಿ ನಾವೆಲ್ಲ ತಯಾರಾಗೋಣ, ಸಂಘಟನೆಯ ಬಲವನ್ನು ಹೆಚ್ಚು ಮಾಡೋಣ ಅನ್ನೋದು ನನಗೆ ಪರಿವಾರದವರಿಗಾಗಿ ನಾನು ಕೊಡಬೇಕಂತ ಇರೋ ಸಂದೇಶ. I came in touch with Vidya Didi when I was principal at RL Law College. I came to know that she has post-graduation in law. Therefore, first I invited her to be a part-time professor in our college. Looking to her proficiency in the subject and communication skill, I decided to absorb her as a full-time professor of our college. She was a bit reluctant only for the reason that she wanted to devote her entire life for this organization, that is Brahma Kumari. Well, I agreed, but throughout she continued as a part-time teacher and proved to be really a teacher or a guru. Though I was principal, then she was that way, I should say, employed or subordinate to us. I came in touch with Brahma Kumari long back. After retirement, I am very much associated with this organization. And then I realized that I am only a principal, whereas Vidya Didi is Vice Chancellor of this university where I am a student. Thus, today I have become a total student. Try to understand that or realize that which is within me, that I am a pure soul. And what is the object of my life? Who is my father? I also learned wonderful meditation technique.
सिस्टर जी से हमको पूरा पॉजिटिविटी और कैसे व्यवहार करना, मनसा वाचा कर्मणा संबंध संपर्क में कैसे हमारा व्यवहार रहना चाहिए और कैसे हम जीवन में अपना अंदर का वर्ड भी शुद्ध रखना है अलॉन्ग विद द आउटसाइड वर्ड, और इसके साथ हमारा डायग्नोसिस और पेशेंट के साथ भी व्यवहार और हमारा ट्रीटमेंट, और बाबा हमको बहुत सारा हेल्प भी करता है। जैसे हम जस्ट पल्स भी पकड़े तो हमको पेशेंट को लगता है कि कहीं बहुत अच्छा डॉक्टर है, ऐसे इस तरह हमारा एक सिस्टर जी बहुत हमको, कभी कभी हम क्लास में नहीं आते रहते बिकॉज ऑफ बिजी शेड्यूल, तनाव में रहता है कभी कभी। सिस्टर जी का भगवान पता नहीं कैसे, वो सिस्टर जी के से हमको फ़ोन आ जाता है कि आ जाओ, हम तनाव में रहते हैं पर फ़ोन आ जाता है कि आ जाओ। इस तरह हम हमारा पता नहीं कैसे रिश्ता है, बाबा उनके अंदर से आके हमको मैसेंजर की तरफ से हमको बोलते होंगे कि आ जाओ, उतना व्यवहार बाहर का व्यवहार में मत रहो और इधर का भी अंदर का भी व्यवहार, थोड़ा जो वर्ड है इनर पीस वर्ड है, हमारा आत्मा का जो सोल है, वो कॉन्शियसनेस, वो प्योरिटी, वो सब कुछ हमको सिस्टर की तरफ से हमको बहुत मिलता रहा है। तो बचपन से हम उनके संपर्क में हैं। हमारे लौकिक परिवार में सब ज्ञान में चलते थे, तो लौकिक पिताजी का एक इच्छा था ज़्यादा समय हमारी सेंटर में बितानी चाहिए। तो उस अनुसार, लेकिन उस समय मेरे को बिल्कुल भी इच्छा नहीं होती थी कि सेंटर जाए, ज़्यादा समय वहाँ पे रहे, उनके साथ साथ जाते थे आते थे। लेकिन एक बार ऐसा हुआ जब दीदी जी के संपर्क में आए, तब हमें ऐसा अनुभव हुआ, बहुत स्नेह की शक्ति उनके अंदर की सिंप्लिसिटी, साथ में वो जो बहुत निरहंकारी होकर के सेवा करते थे, अतक होकर के सेवा करते थे, ये हमको बहुत प्रेरणाएं मिले। तो वही प्रेरणाएं हमें ऐसा मिली जो हमने एक ही दिन में हमारे लौकिक पिताजी को कह दिया कि हम सेंटर पे रह कर के ही पढ़ाई पढ़ेंगे। ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು, ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು, ಮುಖದಿ ಸುಮಧುರ ನುಡಿಯು ನಯನದಿ ಸುಧಾರಸವು, ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು, ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು, ಸುಖದಿ ತೇಲಾಡಿ ಶಿವ